ಸರಳ ಜೀವನ್ ನೋಡ್ತೀನಿ. ಅದರಲ್ಲಿ ನನ್ನ ಫೇವ್ರೆಟ್ ಪ್ರೋಗ್ರಾಮ್ ಹಿಸ್ಟೋರಿ ಅಂತ. ಏನು ಬರುತ್ತೀರಿ ಅದು? ಆ ಕಾರ್ಯಕ್ರಮವನ್ನು ನೋಡಿದಂತಹ ನೀವೆಲ್ಲರೂ ಸಹ ಇಂಥದ್ದೇ ಉದ್ಗಾರವನ್ನು ತೆಗಿತೀರಿ ಅನ್ನೋದು ನಮಗೆ ಗೊತ್ತಿದೆ. ನಿಮ್ಮ ಮನೆಯ ಟಿ ವಿ ಪರದೆಯ ಮೇಲೆ ಸರಳ ಜೀವನ ವಾಹಿನಿಯಲ್ಲಿ ಬರ್ತಿರ್ತಕ್ಕಂತಹ ಹಿಸ್ಟರಿ ಕಾರ್ಯಕ್ರಮವನ್ನು ನೀವು ನೋಡ್ತೀರಿ. ಅದರಲ್ಲಿನ ಅದ್ಭುತ ಕಥನಗಳು ಹಾಗೂ ಚರಿತ್ರೆಯ ಭಾಗವನ್ನು ನೋಡಿ ನೀವು ಅಬ್ಬಬ್ಬ ಅಂತೀರಿ. ಅಂತಹ ಪ್ರೋಗ್ರಾಮ್ ನಿಮ್ಮ ಮನೆಯನ್ನು ತಲುಪೋದಕ್ಕೂ ಮುಂಚೆ ಅಲ್ಲಿ ಏನೆಲ್ಲ ಪ್ರಯತ್ನಗಳು ನಡೀತವೆ, ಆ ಕಾರ್ಯಕ್ರಮ ತಯಾರಾಗೋಕ್ಕೆ ಎಷ್ಟೆಲ್ಲ ಶ್ರಮವನ್ನು ವಹಿಸಬೇಕಾಗತ್ತೆ, ಇವೆಲ್ಲ ವಿಚಾರವನ್ನು ಸಹ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಬನ್ನಿ ಹಾಗಾದರೆ ಹಿಸ್ಟರಿ ಕಾರ್ಯಕ್ರಮದ ಹಿಂದಿರ್ತಕ್ಕಂತಹ ಎಲ್ಲ ಪ್ರಯತ್ನಗಳನ್ನು ನೋಡಿ ಬರೋಣ. ನನ್ನ ಹೆಸರು ಶ್ವೇತಾ ಅಂತ. ನಾನು ಇಲ್ಲಿ ಸ್ಕ್ರಿಪ್ಟ್ ರೈಟರಾಗಿ ಕೆಲಸ ಮಾಡ್ತಾಯಿದ್ದೀನಿ. PUC ಹಿಸ್ಟ್ರಿ ಬೇಡ ಅಂತಲೇ ನಾನು ಡಿಗ್ರಿಗೆ ಬಂದಮೇಲೆ ಸೋಷಿಯಾಲಜಿ ತೊಗೊಂಡೋಳು. ಆದರೆ ಇಲ್ಲಿಗೆ ಬಂದು ಹಿಸ್ಟ್ರಿ ಪ್ರೋಗ್ರಾಮ್ನೇ ಕೊಟ್ಟಿದ್ದಾರೆ. ಅಲ್ಲಿ ಕಷ್ಟಪಟ್ಟು ಓದ್ತಾ ಇದ್ದೆ, ಇಲ್ಲಿ ಇಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀನಿ. ನಮಸ್ಕಾರ, ಮೋಹನ್ ಅಂತ. ಈ ಹಿಸ್ಟ್ರಿ ಪ್ರೋಗ್ರಾಮ್ ಇದೆಯಲ್ಲ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಮ ಮನೇಲಿ. ಅವ್ನು ಹಂಗೆ ಹಾರ್ದ, ಇವ್ನು ಹಿಂಗೆ ಹೊಡೆದ, ಅವ್ನು ನೋಡಿ ಎಂಥ ವಾರು, ಅದ್ಭುತ. ನಮ್ಮ ರಾಘವಣ್ಣ, ಶ್ವೇತಾ ಸ್ಕ್ರಿಪ್ಟ್ ರೈಟರ್, ಪ್ರೋಗ್ರಾಮ್ ಪ್ರೊಡ್ಯೂಸರ್, ತುಂಬ ಚೆನ್ನಾಗಿ ಪ್ರೋಗ್ರಾಮ್ ಬರೀತಾರೆ. ಅದ್ಭುತ ತಲೆಗಳು. ಆ ವರ್ಡ್ಗಳನ್ನು ಅಷ್ಟೇ ಚೆನ್ನಾಗಿ ವಿಜುವಲೈಸೇಷನ್ ಮಾಡ್ಬೇಕು ತಾನೆ. ಅವನು ಆ ಸಮುದ್ರವನ್ನು ದಾಟ್ದ, ಹೇಗ್ರಿ ದಾಟ್ದ? ಗ್ರಾಫಿಕ್ಸಲ್ಲಿ ಮಾರ್ಕ್ ಮಾಡಬೇಕು, ಇಲ್ಲ ಅಂದರೆ ಅಂಥದ್ದೊಂದು ವಿಜುವಲ್ಸ್ ಹುಡುಕ್ಬೇಕು. ಸುಮ್ಮನೆ ಆಗ್ಬಿಡ್ತದೆ, ಕಷ್ಟಪಡಬೇಕು, ವಿಜುವಲ್ಸ್ ಹುಡುಕ್ಬೇಕು. ಇವರೇನ ಬರೆದು ಬಿಡ್ತಾರೆ, ಅಲ್ಟಿಮೇಟು ಸೂಪರು ಅಂತಾರೆ. ಆಮೇಲೆ ನಮ್ಮ ರಾಘು ಸರ್ ಸಿಕ್ಕಾಪಟ್ಟೆ ಬ್ಯುಸಿ. ಅವ್ರನ್ನ ಆ್ಯಂಕರಿಂಗ್ ಕರೆಯೋದೇ ನನಗೆ ಬೆಳಗಿಂದ ಸಂಜೆ ತನಕ ಒಂದು ಕಾಟ. ಹಿಸ್ಟ್ರಿ ಪ್ರೋಗ್ರಾಮ್ ಅದ್ಭುತ, ಚೆನ್ನಾಗಿ ಬರ್ತಾಯಿದೆ, ಚೆನ್ನಾಗಿ ಮಾಡ್ತೀರಿ. ಇನ್ನಷ್ಟು ಪ್ರತಿದಿನ ನೋಡ್ತಾ ಇರಿ, ರಿಪೀಟ್ ಕೂಡ ನೋಡಿ. ಹಿಸ್ಟ್ರಿ ಅಂದ ತಕ್ಷಣ ಭಯ ಇತ್ತು ಬಿಗಿನಿಂಗು, ಬಟ್ ನಾನು ಮಾಡಿದ ಕೆಲಸಕ್ಕೂ ಇದಕ್ಕೂ ತುಂಬಾ ಡಿಫ್ರೆಂಟ್ ಆಗಿದೆ. ಹಿಸ್ಟ್ರಿ ನನಗೆ ಮೊದಲು ಭಾಳ ಕಷ್ಟ ಇತ್ತು, ಬಟ್ ಆದರೆ ಈಗ ಹೋಗ್ತಾ ಹೋಗ್ತಾ ತುಂಬಾ ಈಸಿ ಆಗಿಬಿಟ್ಟಿದೆ. ಈಸಿ ಅಂದರೆ ತುಂಬ ಇಷ್ಟ ಆಗಿಬಿಟ್ಟಿದೆ. ಅದು ಇಷ್ಟ ನಮ್ಮ ಹಿಸ್ಟ್ರಿಯಲ್ಲಿ ನಡೆದಿರ್ತಕ್ಕಂಥದ್ದು ಏನು ನನಗೆ ಕೆಲವೊಂದು ಗೊತ್ತಿರಲಿಲ್ಲ. ಅವಾಗ ಓದಿದ್ದೆ, ಸೊ ಆಮೇಲೆ ಕೆಲಸದ ಮೇಲೆ ಬಂದಮೇಲೆ ಅದೆಲ್ಲ ನಾವು ಮರ್ತು ಬಿಡ್ತೀವಿ. ಬಟ್ ಈಗ ಅದು ನನಗೆ ಇದಾಗ್ತಾ ಇದೆ, ಸೊ ತುಂಬ ಖುಷಿ ಕೊಡ್ತಾ ಇದೆ. ನಾನು ಸಾಯಿ ಸಂದೇಶ್, ವಿಡಿಯೋ ಎಡಿಟರ್. ಇಲ್ಲಿ ಹಿಸ್ಟ್ರಿ ಮಾಡ್ತಾಯಿದ್ದೀನಿ. ಆಗಿನ ಕಳೆದ ಜನರು ಇವನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ಕೊತ ಪ್ರೆಸೆಂಟ್ ಮಾಡೋದು, ಮ್ಯೂಸಿಕ್ ಇರ್ಬೋದು, ವಿಜುವಲ್ ಇರ್ಬೋದು, ಇದೆಲ್ಲ ತುಂಬ ಚೆನ್ನಾಗಿದೆ. ಇತಿಹಾಸನ ನಾವು ಮತ್ತೆ ನಮಗೂ ಅದು ಎಜುಕೇಟಿವ್ ಆಗಿದೆ, ಬೇರೆಯವ್ರಿಗೂ ನಾವು ಎಜುಕೇಟ್ ಮಾಡೋವಂಥದ್ದನ್ನು, ಇಲ್ಲದೇ ಇರೋ ವಿಷಯನ ಕ್ರಿಯೇಟ್ ಮಾಡೋದು ಹೊಸದನ್ಸುತ್ತೆ. ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ. ಯಾವುದೋ ಒಂದು ಯಾರೋ ಯಾವಾಗಲೋ ಹಿಂದೆ ಇಲ್ಲದೇ ಇರೋರದ್ದು ಅವ್ರು ಹೆಂಗಿದ್ರು ಅಂತ ಕಲ್ಪನೆ ಮಾಡಿಕೊಂಡು ಅವರ ಒಂದು ಆಸ್ಥಾನ ಇರ್ಬೋದು, ಅವರ ಇದು ಒಂದು ಕೋಟೆ ಇರ್ಬೋದು, ಇಲ್ಲ ಅವರ ಡ್ರೆಸ್ ಸೆನ್ಸ್ ಇರ್ಬೋದು, ಇದನ್ನೆಲ್ಲ ಇಟ್ಕೊಂಡು ಅದನ್ನು ಜನಕ್ಕೆ ತಲುಪೋ ರೀತಿಯಲ್ಲಿ ನಾವು ಊಹೆ ಮಾಡಿಕೊಂಡು ನಮಗಿರ್ತಕ್ಕಂಥ ಇನ್ಫಾರ್ಮೇಷನಲ್ಲಿ ಅವ್ರನ್ನ ಎಷ್ಟು ಚೆನ್ನಾಗಿ ಅದು ತೋರ್ಸೋಕ್ಕಾಗುತ್ತೋ ಅಷ್ಟೂ ಚಾಲೆಂಜಿಂಗಾಗಿ ಮಾಡ್ತಾಯಿದ್ದೀವಿ. ಹಿಸ್ಟ್ರಿ ಅನ್ನೋದೇ ಒಂದು ಹಿಸ್ಟಾರಿಕಲ್ ಪ್ರೋಗ್ರಾಮ್. ಅದನ್ನು ಎಲ್ಲರೂ ಮಾಡೋದೇ ಇಲ್ಲ. ನಾವು ಮಾಡ್ತಾಯಿದ್ದೀವಿ, ನಮ್ಗೆ ತುಂಬ ಖುಷಿ ಇದೆ ಅದ್ರ ಬಗ್ಗೆ. ಏನಂದರೆ ಎಲ್ಲರೂ ಬೇರೆ ಬೇರೆ ರೀತಿ ಕಾರ್ಯಕ್ರಮಗಳನ್ನ ಜನಗಳಿಗೆ ಯಾವ್ದು ಬೇಡ ಅದನ್ನು ಜಾಸ್ತಿ ತುಂಬಕ್ಕೆ ಪ್ರಯತ್ನ ಪಡ್ತಾರೆ. ಈ ಥರ ಕಾರ್ಯಕ್ರಮಗಳನ್ನ ಯಾರೂ ಕೊಡೋದಿಲ್ಲ. ತುಂಬ ಖುಷಿ ಅನಿಸುತ್ತೆ. ಸ್ಟೂಡೆಂಟ್ಗಳಿಗೆ ಇದು ಒಳ್ಳೆಯದು. ಹಿಸ್ಟ್ರಿ ಪ್ರೋಗ್ರಾಮ್ ಏನಿದೆಯಲ್ಲ, ಸ್ಟೂಡೆಂಟ್ಗಳೇ ಒಳ್ಳೆಯ ಕಾರ್ಯಕ್ರಮ ಇದೆ, ನೋಡ್ಬೋದು. ಇದರಿಂದ ಸಾಕಷ್ಟು ಇದೇನು ತಿಳ್ಕೊಬೋದು. ಕ್ಲಾಸಲ್ಲಿ ಕೆಲವೊಂದು ವಿಷಯಗಳನ್ನ ಹೇಳೋದಿಲ್ಲ, ಆದರೆ ಇಲ್ಲೇ ಚೆನ್ನಾಗಿ ಸಿಗ್ತೈತೆ ವಿಷಯಗಳ ವಿಂಗಡಣೆ. ಅದನ್ನು ತಿಳ್ಕೊಂಡ್ರೆ ಇನ್ನೂ ಒಳ್ಳೆಯದಿರುತ್ತೆ. ಹಿಸ್ಟ್ರಿ ಅನ್ನೋದು ಬಂದ್ಬಿಟ್ಟು ಒಂದು ಆ್ಯಂಟಿಕ್ ಥರ. ಅದು ತುಂಬ ಒಂದು ಒಳ್ಳೆ ಇನ್ಫಾರ್ಮೇಷನ್ಸ್ ಕೊಡುತ್ತೆ. ಮತ್ತು ನಮ್ಮ ಸರಳಾಜೀವನ್ ಟೀಮ್ಗೂ ನಮ್ಮ ಕ್ಯಾಮ್ರಾ ಟೀಮ್ಗೂ ಆಲ್ ದ ಬೆಸ್ಟ್. ಹಿಸ್ಟ್ರಿ ಅಂತಂದರೆ ನಮ್ಗೆ ಗೊತ್ತಿಲ್ಲದಿರೋ ತುಂಬ ಇದೆ. ಹಿಂದಿನ ಕಾಲದಲ್ಲಿ ನಡೆದಿರ್ಬೋದು, ರಾಜರು ಮಹಾರಾಜರ ಕಾಲದಿರ್ಬೋದು, ಅವ್ರು ಕಟ್ಟಿರುವಂಥ ಕೋಟೆಗಳು, ಅರಮನೆಗಳು, ಅದನ್ನೆಲ್ಲ ನೋಡೋದಕ್ಕೆ ನೀವು ಟಿ ವಿಯಲ್ಲಿ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ನಾವು ಕಣ್ಮುಂದೆ ಪ್ರತ್ಯಕ್ಷವಾಗಿ ನೋಡ್ತೀವಿ, ಅದನ್ನು ನಾವೆಲ್ಲ ಶೂಟ್ ಮಾಡೋಕ್ಕೆ ಹೋಗ್ತೀವಿ. ತುಂಬ ಒಳ್ಳೆ ಅನುಭವ ಆಗುತ್ತೆ. ತುಂಬ ಚೆನ್ನಾಗಿದೆ. ನಮ್ಮ ಸರಳ ಜೀವನ 100 ದಿನ ಪೂರೈಸಿದೆ. ಹಿಸ್ಟ್ರಿ ತುಂಬ ನಮ್ಮ ಹೆಮ್ಮೆಯ ಪ್ರೋಗ್ರಾಮ್ ಅನಿಸುತ್ತೆ. ಫಸ್ಟ್ ಆಫ್ ಆಲ್ ಸ್ಕ್ರಿಪ್ಟ್ ಬರೆಯೋದೇ ತುಂಬ ರಿಸರ್ಚ್ ಮಾಡಿದ್ರೇ ಆಗುತ್ತೆ. ಅಫ್ಕೋರ್ಸ್ ನಮ್ಮ ಟೀಮ್ ವರ್ಕ್ ಎಲ್ಲ ಸೇರಿದೆ, ತುಂಬ ಚೆನ್ನಾಗಿ ನನಗೂ ಖುಷಿ ಆಗ್ತಾಯಿದೆ.
ಆ್ಯಂಡ್ ಸರಳ ಜೀವನ 100 ಡೇಸ್ ಸ್ಪೆಷಲಲ್ಲಿ ಒಂದು ಹಿಸ್ಟ್ರಿ ಅಂತಲೇ ಹೇಳ್ಬೋದು. ಕಾಲಗರ್ಭದಲ್ಲಿ ಹುದುಗಿ ಹೋದ ವಿಕ್ಷಿಪ್ತ ವ್ಯಕ್ತಿತ್ವಗಳ ಉತ್ಖನನ, ಅಧಿಕಾರ, ಲಾಲಸೆ, ಹಿಸ್ಟರಿ. ಇದು ನಮ್ಮ ಹಿಸ್ಟ್ರಿ ಟೀಮ್. ಇಷ್ಟೆಲ್ಲರನ್ನು ಪರಿಚಯ ಮಾಡಿಕೊಟ್ಟ ಯಾರು ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದೀರಾ? ನನ್ನ ಹೆಸರು ರಾಘವೇಂದ್ರ, ಈ ಹಿಸ್ಟ್ರಿ ಕಾರ್ಯಕ್ರಮದ ಪ್ರೋಗ್ರಾಮ್ ಪ್ರೊಡ್ಯೂಸರ್. ನನಗೆ ಹಿಸ್ಟ್ರಿ ತುಂಬ ಇಷ್ಟ, ಹಾಗಾಗಿ ಇಲ್ಲೂ ಕೂಡ ಹಿಸ್ಟ್ರಿಯನ್ನು ನಿಮ್ಮ ಮನೆಗಳಿಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ನಿಮ್ಮ ಹಾರೈಕೆ ನಮ್ಮ ಮೇಲೆ ಹೀಗೆ ಇರಲಿ. ಧನ್ಯವಾದಗಳು.